ಪದ್ಯ 1 ಬೇಸಿಗೆ. ಕವಿಕೃತಿ ಪರಿಚಯ. ಕವಿ ಬಿ. ಆರ್. ಲಕ್ಷ್ಮಣರಾವ್. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ. ಜನನ 9/9/1946. ತಂದೆ ಬಿ. ಆರ್. ರಾಜಾರಾವ್. ತಾಯಿ ವೆಂಕಟಲಕ್ಷ್ಮಮ್ಮ. ಕವನ ಸಂಕಲನಗಳು: ಗೋಪಿ ಮತ್ತು ಗಾಂಡಲೀನ, ಟುವಟಾರ, ಇವಳು ನದಿಯಲ್ಲ, ಸುಬ್ಬಭಟ್ಟರ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಗವಿತೆಗಳು, ವಿನೋದ ಕವಿತೆಗಳು ಮುಂತಾದವು. ನಾಟಕಗಳು: ನನಗ್ಯಾಕೋ ಡೌಟು, ಭಲೇ ಮಲ್ಲೇಶಿ. ಆಯ್ಕೆ: ಬೇಸಿಗೆ ಎಂಬ ಪದ್ಯವನ್ನ ಸುಬ್ಬಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಅಭ್ಯಾಸಗಳು: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಸೂರ್ಯ ಇಲಿಗೆ ಮಳೆ ತರಲು ದುಡಿಯುತ್ತಿದ್ದಾನೆ. ಭೂಮಿಯ ಪೋಷಕ ಯಾರು? ಭೂಮಿಯ ಪೋಷಕ ಸೂರ್ಯ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಸೂರ್ಯ ಮರೆಯದೆ ಬೆಳಕನ್ನು, ಬಿಸಿಲನ್ನು ನೀಡುವನು. ಬಿರು ಬಿಸಿಲಿಗೆ ಯಾವವೂ ಕಂಗಾಲಾಗಿಲ್ಲ. ಬಿರು ಬಿಸಿಲಿಗೆ ಮರ, ಗಿಡ, ಪೊದೆ, ಬಳ್ಳಿ ಕಂಗಾಲಾಗಿಲ್ಲ. ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದು ಕಷ್ಟಗಳಿಗೆ ಅಂಜಬಾರದು, ನಮ್ಮ ಕರ್ತವ್ಯ ಮರೆಯಬಾರದು, ನಲಿಯುತ್ತ ಬಾಳಬೇಕು, ನಲಿವನ್ನು ಹಂಚಬೇಕು, ಧನ್ಯತೆ ಗಳಿಸಬೇಕು. ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸೂರ್ಯ, ಭಾಸ್ಕರ, ರವಿ. ಇಳೆ, ಭೂಮಿ, ಪೃಥ್ವಿ, ಧರೆ. ಪ್ರಕೃತಿ, ನೈಸರ್ಗಿಕ, ನಿಸರ್ಗ. ಸಂಭ್ರಮ, ಸಡಗರ, ಉತ್ಸಾಹ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಪೋಷಕರು, ಶಾಲೆಯಲ್ಲಿ ಪೋಷಕರ ಮೀಟಿಂಗ್ ಕರೆಯುತ್ತಾರೆ. ಕರ್ತವ್ಯ, ನಾವು ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಸಂಭ್ರಮ, ನನಗೆ ಹಬ್ಬಗಳು ಬಂದರೆ ಸಂಭ್ರಮವೋ ಸಂಭ್ರಮ. ಧನ್ಯತೆ, ಕೆಲಸವನ್ನ ಶ್ರದ್ಧೆಯಿಂದ ಹಾಗೂ ನಿಷ್ಠೆಯಿಂದ ಮಾಡಿದಾಗ ಮನಸ್ಸಿಗೆ ಧನ್ಯತೆ ಉಂಟಾಗುತ್ತದೆ.